ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳ್ತಾ ಇದ್ದೀನಲ್ಲ, ನಮ್ಮ ಹುಡುಗರು ಬಂದರೆ ಅಂದರೆ ಅವ್ರಿಗೋಸ್ಕರ ದಿನ ಒಂದೊಂದು ವೆರೈಟಿ ಇದ್ದೇ ಇರ್ತೈತೆ ಅಂತ. ಇವತ್ತು ಅವ್ರಿಗೋಸ್ಕರ ಹಬ್ಬದೂಟ ಮಾಡ್ತಾಯಿದ್ದೀನಿ. ಹಬ್ಬದೂಟ ಅಂದರೆ ಹೋಳಿಗೆ, ಸ್ವೀಟು ಅದೆಲ್ಲ ಇರುತ್ತಲ್ಲ, ಆ ಥರ. ನಾನೇನು ಸ್ವೀಟಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ. ನನಗೆ ಚಿಕನ್ನು ಬೇರೆ ಐಟಮು ಯಾವುದಾದ್ರೂ ಸ್ವಲ್ಪ ನೋಡ್ಕೊಂಡು ನನಗೆ ಬರಲಿಲ್ಲ ಅಂತ ಅಂದ್ರೂ ಯೂಟ್ಯೂಬ್ ಅದರಲ್ಲಿ ಇದರಲ್ಲಿ ನೋಡ್ಕೊಂಡಾದರೂ ಮಾಡ್ತೀನಿ. ಸ್ವಲ್ಪ ವೆರೈಟಿ ಜಾಸ್ತಿ ಇರ್ತವೆ. ಆದರೆ ಈ ಸ್ವೀಟಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ನನಗೆ ತಲೆಬೇನೆ. ಅದರಲ್ಲೂ ನಿಜವಾಗೂ ನಾವು ಹೋಳಿಗೆ ಮಾಡಬೇಕು ಅಂತಂದರೆ ನಾನು ಅಷ್ಟೊಂದು ಪರ್ಫೆಕ್ಟ್ ಏನಲ್ಲ. ಇದು ಸ್ವಲ್ಪ ಎಲ್ಲ ಖಾರ ಮಂಡಾಳೆಲ್ಲ ಮಾಡಿಟ್ಟಿದ್ನಲ್ಲ, ಸ್ವಲ್ಪ ಇಲ್ಲಿದ್ದರೆ ಬಂದು ತಗೊಂಡು ತಿನ್ನಲ್ಲ ಹುಡುಗರು. ಹಂಗಾಗಿ ಸ್ವಲ್ಪ ಅವ್ರ ಹತ್ರನೇ ಹೋಗಿ ಅವರು ಹಾಲಲ್ಲಿ ಕೂತ್ಕೊಂಡು ಏನೋ ಬರ್ಕೊಳೋದು ಓದ್ಕೊಳೋದು ಮಾಡ್ತಾ ಇರ್ತಾರಲ್ಲ, ಹಂಗಾಗಿ ಅವ್ರ ಮುಂದಿಟ್ಟು ಬಂದುಬಿಟ್ರೆ ಸ್ವಲ್ಪ ತಗೊಂಡು ತಿಂತಾ ಇರ್ತಾರೆ. ಮುಂದಿದ್ರೆ ತಗೊಂಡು ತಿನ್ನೋದು, ಅಲ್ಲಿ ಇಲ್ಲಿದ್ದರೆ ತಗೊಂಡು ತಿನ್ನಲ್ಲ ಬಂದು ಅಂತ ಕೂತ್ಕೊಂಡವ್ರು ಮ್ಯಾಕೆ ಎದ್ದೇಳ್ದಂಗೆ ಇದ್ದಾರೆ. ಅದಕ್ಕೋಸ್ಕರ ಅವ್ರಾಗ ಅಲ್ಲೇ ಇಟ್ಟು ಬಂದಿದ್ದೀನಿ. ಈಗ ನಾನು ಹೋಳಿಗೆ ಬಗ್ಗೆ ಹೇಳ್ತಾ ಇದ್ದೆ. ಹೋಳಿಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಹೆಂಗಿದ್ರು ಮ್ಯಾಂಗೋ ಸೀಸನ್ ಅಲ್ಲ, ಮ್ಯಾಂಗೋ ಸೀಸನ್ನಲ್ಲಿ ಸ್ವಲ್ಪ ಒಂದು ಸರಿನಾದರೂ ಹೋಳಿಗೆ ಮಾಡಿ ಸೀಕರಣೆ ಮಾಡಿದರೆ ತುಂಬ ಚೆಂದಿರುತ್ತೆ. ಅದಕ್ಕೋಸ್ಕರ ನಾನು ಸಡನ್ನಾಗೆ ಮಾಡಬೇಕು ಅಂತ ಬೆಳಗ್ಗೆ ಎದ್ದು ನೆನೆಸ್ಕೊಂಡೆ. ಹಂಗಾಗಿ ರಾತ್ರಿ ಯಾವುದೂ ಕಾಳನ್ನು ನಾನು ನೆನೆಯೋಕ್ಕಿರಲಿಲ್ಲ. ಅದಕ್ಕೆ ಈಗ ಕಾಬಲ್ ಕಡಲೆನ ನಾನು ಹಾಗೆ ಕುಕ್ಕರಲ್ಲಿ ಕೂಗ್ಸೋಣ ಅಂತ ಕೂಗಿಸ್ತಾ ಇದ್ದೀನಿ. ನೋಡೋಣ ಅದು ಬೇಯ್ತವೋ ಇಲ್ಲೋ ಅಂತ ಡೌಟಲ್ಲಿ ಕೂಗಿಸ್ತಾ ಇದ್ದೆ. ಸ್ವಲ್ಪ ಜಾಸ್ತಿನೇ ಸಿಮ್ಮಲ್ಲಿಟ್ಟು ಜಾಸ್ತಿ ಕೂಗಿಸ್ತಾ ಇದ್ದೀನಿ. ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಕೂಗಿಸಿದ್ರೆ ಸ್ವಲ್ಪ ಬೇಗ ಕೂಗ್ಬಿಡ್ತಾವಲ್ಲ, ಬೇಯಲ್ಲ. ಆ ಸಿಮ್ಮಲ್ಲಿಟ್ಟು ಸ್ವಲ್ಪ ಜಾಸ್ತಿ ಒಂದು 5-6 ವಿಷಲ್ ಕೂಗಿಸಿದ್ರೆ ಸ್ವಲ್ಪ ಬೇಯ್ಬೋದು ಅನ್ನೋದ್ರಿಂದ ಸಣ್ಣದರಲ್ಲಿ ಸಿಮ್ಮಲ್ಲಿಟ್ಟಿದ್ದೀನಿ. ಅದು ಸ್ವಲ್ಪ ಕೂಗ್ತಾ ಇರಲಿ. ಈ ಕಡೆ ನಾನು ಬೇಳೆನ ಬೇಯಿಸ್ಕೊಳಕ್ಕೆ ಇಟ್ಟಿದ್ದೆ. ಹೋಳಿಗೆ ಅಂದರೆ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ಮ್ಯಾಕ್ಸಿಮಮ್ ಹೋಳಿಗೆ ಮಾಡೋದು ಯಾವ ಥರ ಅಂತ. ಅದೇ ಥರ ನಾನು ಹೋಳಿಗೆ ಮಾಡ್ತೀನಿ. ಅದರಲ್ಲೂ ನಾನು ಹೋಳಿಗೆದ್ರಲ್ಲಿ ಅಷ್ಟು ಎಕ್ಸ್ಪರ್ಟ್ ಏನಲ್ಲ. ಹೋಳಿಗೆನ ಬೇರೆ ಐಟಮ್ ತೋರಿಸ್ದಂಗೆ ನನಗೆ ಈ ಥರ ಹೋಳಿಗೆಲ್ಲೇ ತೋರಿಸ್ಬೇಕು ಅನ್ನೋದಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಹೋಳಿಗೆ ನೀಟಾಗಿ ಬೇರೆ ಥರ ತೆಳ್ಳಗೆ ಸ್ಮೂತಾಗಿ ಬೇರೆಯವರೆಲ್ಲ ಮಾಡಿದಾಗ ಅನ್ನಂಗಿರುತ್ತಲ್ಲ, ಆ ಥರ ನನಗೆ ಬರೋಲ್ಲ. ನಾನಿನ್ನೇನು ತೋರಿಸ್ಲಿ, ಆದರೂ ಅಡುಗೆ ಮಾಡ್ತೀನಿ, ಬಿಡಲ್ಲ. ಆದರೂ ಬರೋಲ್ಲ ಅಂತ ಸುಮ್ಮನೆ ಇರೋದಿಲ್ಲ, ಟ್ರೈ ಮಾಡ್ತಾನೆ ಇರ್ತೀನಿ. ಇವತ್ತೆಲ್ಲ ನಾಳೆಗೆ ಹೋಳಿಗೆ ಮಾಡೋದು ಕಲಿತೀನಿ. ಹಾಗಾಗಿ ಸ್ವಲ್ಪ ಈಗ ಬೇಳೆ ಬೆಂದಿದ್ದಾವೆ, ಅದಕ್ಕೆ ಇದು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರಾಗೂ ಈ ಮಿಕ್ಸಿಯಲ್ಲಿ ಹಾಕಬೇಕಾದ್ರೆ ಒಂದೊಂದು ಸರಿ ಹೆಂಗೆ ಆಗಿಬಿಡುತ್ತೆ ಗೊತ್ತಾ, ಬಿಸಿದು ಹಾಕಬೇಕು. ಸ್ವಲ್ಪ ತಣ್ಣಗಾಗಿದ್ದು ಹಾಕಿಬಿಟ್ರೆ ಮಿಕ್ಸಿ ಗ್ರೈಂಡೇ ಆಗೋದಿಲ್ಲ, ನುಣ್ಣಗಾಗೋದೇ ಇಲ್ಲ. ಅದಕ್ಕೋಸ್ಕರ ಬಿಸಿದು ಹಾಕ್ತಾಯಿದ್ದೀನಿ. ನಮ್ಮ ನಾದಿನಿ ಒಬ್ಬರು ಬಿಸಿದು ಹಾಕಿ ಕೈಯೆಲ್ಲ ಫುಲ್ಲು ಸುಟ್ಕೊಂಡು ಬಬ್ಬೆಲ್ಲ ಬಂದುಬಿಟ್ಟಿತ್ತು. ಆವಾಗಿಂದ ನನಗೂ ಸ್ವಲ್ಪ ಭಯ, ಇದು ಮಿಕ್ಸಿಯಲ್ಲಿ ಹಾಕ್ಬೇಕಾದ್ರೆ ಇದು ಸ್ವಲ್ಪ ಮೇಗಳು ಜಾರು ಪಟ್ಟನಾಗಿ ಮೇಲೆ ಸಿಡಿದು ಬಿಡುತ್ತೆ. ಒಂದೊಂದು ಜಾರು ಮೇಲೆ ಎದ್ದೇಳೋದೇ ಇಲ್ಲ, ಎಷ್ಟೇ ಆದ್ರೂ ಲಾಕ್ ಇರ್ತಾವಲ್ಲ, ಅದರಲ್ಲಾದರೆ ಆರಾಮ್ ಮಿಕ್ಸಿಗೆ ಹಾಕ್ಬೋದು. ಇವು ಒಂದೊಂದು ಮೇಕೆ ಎದ್ಬಿಡ್ತಾವಲ್ಲ, ಹಂಗಾಗಿ ಭಯ ಅನಿಸ್ಬಿಡುತ್ತೆ. ಹಂಗಾಗಿ ನೀಟಾಗಿ ಮೆಲ್ಲಕ್ಕೆ ಹಾಕಿ ಗಿರ್ ಅನಿಸ್ತಾ ನುಣ್ಣಗೆ ಮಾಡಿ ಎತ್ತಿಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಲಿ, ಬಿಸಿ ಇದೆ. ಅಷ್ಟೊತ್ತಿಗೆ ನಾನು ಹೋಳಿಗೆ ಸಾರು ಮಾಡಲಿಕ್ಕೆ ಜೋಡಿಸ್ತಾ ಇದ್ದೀನಿ. ನಮ್ಮನೆ ಹೋಳಿಗೆ ಸಾರು ಸಿಂಪಲ್ಲಾಗಿ. ಹೋಳಿಗೆ ಸಾರು ಅಂದರೆ ನಿಜವಾಗ್ಲೂ ಅದು ಎಷ್ಟು ವೆರೈಟಿ ಮಾಡ್ತಾರಪ್ಪ ಜನ ಗೊತ್ತಿಲ್ಲ ನನಗಂತೂ. ಅದು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಆದರೆ ನಮ್ಮನೆ ಹೋಳಿಗೆ ಸಾರು ಒಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ. ಅದ್ರಾಗೂ ನನ್ನ ಹೋಳಿಗೆ ಸಾರು ಅಂತೂ ಎಲ್ಲರೂ ನಮ್ಮ ರಿಲೇಷನ್ ಇಷ್ಟಪಡ್ತಾರೆ. ಅದೇ ಥರ ನಾನು ನಿಮಗೆ ತೋರಿಸ್ತಿದ್ದೀನಿ. ಒಂದು ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಮತ್ತು ಒಂದಿಷ್ಟು ಚಕ್ಕೆ ಹಾಕಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಕೂಡ ಹಾಕಬೇಕು. ಅದನ್ನೆಲ್ಲ ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ. ಪೂರ್ತಿ ಚೆನ್ನಾಗಿ ಹುರ್ಕೋಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಫ್ರೈ ಆದರೆ ಸಾಕು. ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ, ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ. ಇದಕ್ಕೆ ನೀವು ಒಣಮೆಣ್ಸಿಕಾಯಿ ಮತ್ತು ಇದೆಂಥದಪ್ಪ ಧನಿಯಾ ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇರ್ತಾರೆ ಒಬ್ಬೊಬ್ಬರು. ನಾನು ಒಣಮೆಣ್ಸಿಕಾಯಿ ಹಾಕ್ಕೊಂಡ್ಬಿಟ್ರೆ ಮತ್ತು ಧನಿಯಾ ಹಾಕ್ಕೊಂಡ್ರೆ ಅದು ನೀಟಾಗಿ ಪೇಸ್ಟ್ ಆಗೋದಿಲ್ಲ, ಸ್ವಲ್ಪ ಹಾಗೆ ಇರುತ್ತೆ. ಅದಕ್ಕೋಸ್ಕರ ನಾನು ಖಾರದ ಪುಡಿನೇ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ಕರಿಬೇವು ಹಾಕಿದ್ದೀನಿ, 1-2 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ಮಾಡಿರ್ತೀವಲ್ಲ ತರಕಾರಿಗೆ, ಅದು ಹಾಕ್ತಾಯಿದ್ದೀನಿ. ಮತ್ತು ಕೊಬ್ಬರಿ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು ಇಲ್ಲ 1 ಸ್ಪೂನಷ್ಟು ಕೊಬ್ಬರಿ. ಇಲ್ಲಾಂದರೆ ಹಸಿಕಾಯಿ ಇದ್ದರೆ ಹಸಿಕಾಯಿ. ನಮ್ಮನೆಗಂತೂ ನಿಜವಾಗೂ ಕಾಯೇ ಯೂಸ್ ಮಾಡಲ್ಲ ನಾವು, ಆ ಥರ ಮಾಡ್ತಾಯಿರ್ತೀನಿ. ಏನಕ್ಕಾದರೂ ಯೂಸ್ ಮಾಡಬೇಕಂದ್ರೆ ಕೊಬ್ಬರಿ ತಂದು ಇಟ್ಕೊಂಡಿರ್ತೀನಿ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಕಾಯಿ ನಮ್ಮ ಹುಡುಗರು ತಿನ್ನೋದೇ ಇಲ್ಲ. ಅದು ಮೊದಲಿಂದ ಅಭ್ಯಾಸ ಆಗಿಬಿಟ್ಟೈತೆ. ನಾನು ಮಾಡಿಲ್ಲ, ಅವ್ರು ತಿಂದಿಲ್ಲ. ಹಂಗಾಗಿ ಇವಾಗ ಏನಾದರೂ ಕಾಯಿ ಎಕ್ಸ್ಟ್ರಾ ಹಾಕ್ಬಿಟ್ರೆ ಒಂಥರ ಮಾಡ್ಕೊಳ್ತಾರೆ. ಅದಕ್ಕೋಸ್ಕರ ನಾನು ಕಾಯಿ ಜಾಸ್ತಿ ಯೂಸ್ ಮಾಡೋದಿಲ್ಲ. ಈಗ ಅದನ್ನೆಲ್ಲ ಹುರಿದಿದ್ದೀನಲ್ಲ ಸ್ವಲ್ಪ ಆಯಿಲಲ್ಲಿ ಚೆನ್ನಾಗೆ. ಈಗ ನಾನು ಹೂರಣ ರುಬ್ಬಿರೋ ಮಿಕ್ಸಿ ಇತ್ತಲ್ಲ, ಆ ಹೂರಣ ಸ್ವಲ್ಪ ಅದರಲ್ಲಿ ಇರುತ್ತೆ ನೋಡಿ, ಅದರಲ್ಲೇ ನಾನೀಗ ಖಾರಕ್ಕೆ ರುಬ್ಕೊಳ್ಳಿಕ್ಕೆ ಜೋಡಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ಒಬ್ಬರು ಖಾರ ರುಬ್ಬಿಟ್ಟು ಅದಕ್ಕೆ ಸ್ವೀಟ್ ಹೋಳಿಗೆ ಸಾರು ಅಂದರೆ ಸ್ವಲ್ಪ ಸಿಹಿ ಇರುತ್ತಲ್ಲ, ಬೆಲ್ಲ ಹಾಕ್ತಾರೆ. ನಾನೇನು ಮಾಡ್ತೀನಿ, ಹೂರಣ ರುಬ್ಬಿರೋ ಜಾರಲ್ಲೇ ಸ್ವಲ್ಪ ಹೂರಣ ಉಳಿಸ್ಬಿಡ್ತೀನಿ. ಅದರಲ್ಲೇ 1-2 ಸ್ಪೂನಷ್ಟು ಅದರಲ್ಲೇ ನಾನು ಖಾರ ರುಬ್ಬಿಟ್ರೆ ಅದು ಖಾರ ತುಂಬ ಚೆನ್ನಾಗಿರುತ್ತೆ. ಮತ್ತು
ಟೇಸ್ಟ್ ಕೂಡ ಸಿಹಿ ಸಿಹಿ ಬಂದಿರುತ್ತೆ. ಹಂಗಾಗಿ ಸಿಹಿ ಸಿಹಿ ಬೇಕಂತ ನಾನು ಹೂರಣನೇ ಸೇರಿಸ್ಬಿಡ್ತೀನಿ. ಚೆನ್ನಾಗಿರುತ್ತೆ. ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ. ನಮ್ಮನೆ ಥರ ಟೇಸ್ಟ್ ಭಾಳ ಚೆನ್ನಾಗಿ ಬಂದಿರುತ್ತೆ. ಅಂದರೆ ತುಂಬ ಹೊತ್ತು ಕುದಿಸ್ಬೇಕು ನೋಡಿ. ಅದೇ ನಾವು ಹೋಳಿಗೆ ಸಾರನ್ನು ಎಷ್ಟೊತ್ತು ಕುದಿಸ್ತೀವೋ ಅಷ್ಟು ಟೇಸ್ಟ್ ಜಾಸ್ತಿ ಬರುತ್ತೆ. ನಾವು ಇವತ್ತು ಮಾಡಿರ್ತೀವಲ್ಲ, ಇವತ್ತಿನಕಿನ್ನ ನಾಳೆಗೆ ಅದು ಟೇಸ್ಟ್ ಜಾಸ್ತಿ ಹೋಳಿಗೆ ಸಾರು. ಈ ಹೋಳಿಗೆ ಸಾರು ಅದಕ್ಕೆ ಮತ್ತು 2 ದಿನ 3 ದಿನ ಇಟ್ಕೊಂಡು ತಿಂದ್ರೂ ಏನು ಬೇಜಾರು ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಈ ಥರ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಚೆನ್ನಾಗಿ ನೋಡಿ, ಫುಲ್ ಇದ್ದಿದ್ದು ಒಂದು ಕಾಲು ಭಾಗ ಖಾಲಿಯಾಗಿದೆ. ಅಷ್ಟು ಕುದ್ದಿದೆ ನನ್ನ ಸಾಂಬಾರು. ಈಗ ಟೇಸ್ಟ್ ಚೆಂದ ಬಂದಿರುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ಈ ಲೆವೆಲ್ಗಿರುತ್ತೆ ನಮ್ಮದು. ತುಂಬ ತಿಳಿ ಸಾರು ಥರ ಇರೋಲ್ಲ, ಸ್ವಲ್ಪ ಮೀಡಿಯಮ್ ಮಂದ ಥರ ಇರುತ್ತಲ್ಲ, ಆ ಥರ ಇರುತ್ತೆ. ಮಾಮೂಲು ಸಾರು ಥರ ಟೇಸ್ಟ್ ಭಾಳ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸ್ವೀಟು ಅದು ಇದು ಅಡುಗೆ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀವಿ ಅಂದರೆ ಸಾಮಾನು ಸ್ವಲ್ಪ ಜಾಸ್ತಿ ಕೈಗೆ ಸಿಗ್ತಾ ಇರ್ತವೆ. ಹಂಗಾಗಿ ಅವು ಸ್ವಲ್ಪ ಇರೋವನ್ನ ತೊಳ್ಕೊಂಡು ಬಿಡ್ತೀನಿ. ಹಂಗಾಗಿ ಈಗ ನಾನು ಕಾಬೂಲ್ ಕಡಲೆ ಬೇಯಿಸಿದ್ದೆ ಅಂತ ಅನ್ನಲ್ಲ, ಅದನ್ನು ಗುಗ್ರಿ ಮಾಡಲಿಕ್ಕೆ ಸ್ವಲ್ಪ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡಿ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿಕಾಯಿ ರುಬ್ಬಿರೋ ಪೇಸ್ಟನ್ನು ಹಾಕಿದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಕಾಬೂಲ್ ಕಡಲೆ ಇದ್ವಲ್ಲ ಅದು ಕೂಡ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಇದ್ರ ಮೇಲೆ ನೀವು ಹಸಿ ಕಾಯಿ ತುರಿ ಇದ್ದರೆ ಹಾಕಿರೋ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಗೆ ನಾನು ಹೇಳಿದ್ನಲ್ಲ, ಹಸಿ ಕಾಯಿ ತಿನ್ನೋದೇ ಇಲ್ಲ ನಮ್ಮ ಮನೆಗೆ. ಹಂಗಾಗಿ ನಾನು ಹಾಕೋದೇ ಇಲ್ಲ. ನಮ್ಮ ಹುಡುಗರು ಸ್ವಲ್ಪ ತಿನ್ನೋದೇ ಇಲ್ಲ, ಹಂಗಾಗಿ ನಾನು ಹಾಕಿಲ್ಲ. ಈಗ ಗುಗ್ರಿ ಆಗಿದೆ, ಸಾಂಬಾರು ಆಗಿದೆ. ಈಗ ನಾನು ಅಳಸಿಂದಿ ವಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಳಸಿಂದಿ ಕಾಳು ಸ್ವಲ್ಪ ಬೆಳಗ್ಗೆನೇ 1-2 ತಾಸು ಮುಂದಾಗಿ ನೆನೆ ಇಟ್ಟಿದ್ದೆ. ಈಗ ಈ ಮಿಕ್ಸಿಯಲ್ಲಿ ಅಳಸಿಂದಿ ಕಾಳು, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿಲ್ಲ, ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕಿ ರುಬ್ಬಿದ್ದೀನಿ. ಅದು ಸ್ವಲ್ಪ ತೆಳ್ಳಗಾಗಿದೆ. ಅದಕ್ಕೆ ಸ್ವಲ್ಪ ಅಕ್ಕಿಟ್ಟು ಹಾಕ್ತಾಯಿದ್ದೀನಿ, 1-2 ಸ್ಪೂನು. ಅದು ತೆಳ್ಳಗಾಗಿತ್ತು ಅಂದರೆ ಮಾತ್ರ ಅಕ್ಕಿಟ್ಟು ಸೇರಿಸ್ಬೋದು. ಇಲ್ಲ ಅದೇ ಥರ ಗಟ್ಟಿಗೆ ಕಲಿಸಿದ್ದೀವಿ, ಗಟ್ಟಿಗೆ ಐತೆ ಅಂದರೆ ಅಕ್ಕಿಟ್ಟು ಹಾಕೋ ನೆಸೆಸಿಟಿ ಏನಿಲ್ಲ. ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಕಲಸಿ ಎತ್ತಿಟ್ಟಿದ್ದೀನಿ. ಈಗ ನಾನು ಆನ್ಲೈನಿಂದ ಬಟರ್ ಪೇಪರ್ ತರಿಸಿದ್ದೆ. ನಾನು ಸ್ವಲ್ಪ ರೊಟ್ಟಿ ಗಿಟ್ಟಿ ಅದು ಇದು ತಾಳಿಪಟ್ಟೆಲ್ಲ ಮಾಡಲಿಕ್ಕೆ ನಂಗೆ ಬಟರ್ ಪೇಪರೇ ಇರಲಿಲ್ಲ. ಸ್ವಲ್ಪ ಹಾಲಿನ ಕವರು ಅದು ಇದು ಏನಾದರೂ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಇಲ್ಲ ಬಟ್ಟೆ ಮೇಲೆಲ್ಲ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ನನಗೆ ಒಂದು ಬೇಕಾಗಿತ್ತು ಅಂತ ಬಟರ್ ಪೇಪರ್ ತರಿಸಿದ್ದೆ. ಚೆನ್ನಾಗಿತ್ತು, ಮೀಶೋಯಿಂದ ಬಂದಿದೆ ನೋಡಿ. ಕಡಿಮೆ ರೇಟಲ್ಲಿದೆ, ಆರಾಮಿತ್ತು, ಚೆನ್ನಾಗಿತ್ತು. ಇದರಲ್ಲಿ ನಾನೀಗ ಸ್ವಲ್ಪ ಚಿಕ್ಕ ಇದು ಫುಲ್ಲು ಲೆಂತಿ ಇದೆ. ನಮ್ಗೆ ಎಷ್ಟು ಬೇಕು ಅಷ್ಟೇ ಕಟ್ ಮಾಡ್ಕೋಬೋದು. ಹಂಗಾಗಿ ಈ ಥರ ತರಿಸ್ಕೊಂಡು ಈಗ ನೋಡಿ, ನಮಗೆ ಅಳಸಿಂದಿ ವಡೆ ಮಾಡಲಿಕ್ಕೆ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ವೇಸ್ಟ್ ಆಗೋದಿಲ್ಲ. ಅದು ಲೆಂತಿ ಇರೋದ್ರಿಂದ ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೋಬೋದು. ಈಗ ಅಳಸಿಂದಿ ವಡೆನ ಆ ಥರ ತೂತ ಮಾಡಿ ಈ ಥರ ಎಣ್ಣೆಲಿ ಹಾಕಿ ಕರಿತಾ ಇದ್ರೆ ಚೆಂದಿರುತ್ತೆ. ಅಳಸಿಂದಿ ವಡೆ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂಥರ ಆಂಬೊಡೆ ಥರ ಮಾಡ್ತೀವಲ್ಲ ಅದೇ ಥರ. ಅಳಸಿಂದಿ ಕಾಳು, ಅಳಸಿಂದಿ ಬೇಳೆ ಅಂತಲೇ ಸಿಗ್ತವೆ ನಮ್ಮ ಕಡೆಗೆಲ್ಲ. ಈ ಅಳಸಿಂದಿ ಬೇಳೆನ 1-2 ತಾಸು ಹಂಗೆ ನೆನೆ ಇಟ್ಬಿಟ್ರೆ ನೆನಿತವೆ. ಅದಕ್ಕೆ ರುಬ್ಬಿಬಿಟ್ಟು ಅದನ್ನೇ ಸ್ವಲ್ಪ ಕಾಳಷ್ಟೇ ತಗೊಂಡು ರುಬ್ಬಬೇಕು. ಅದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕ್ಬಿಟ್ಟು ರುಬ್ಬಿಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ, ಉಪ್ಪು ಹಾಕಿ ಕಲಸಿ ಈ ಥರ ಮಾಡಿ ಕರಿಯೋದಷ್ಟೇ. ಸಿಂಪಲ್ ನೋಡಿ, ತುಂಬ ಟೇಸ್ಟ್ ಇರ್ತವೆ, ತುಂಬ ರುಚಿ ಇರ್ತವೆ. ಇದಕ್ಕೆ ಸ್ವಲ್ಪ ನೀವು ಸೋಡಾ ಪುಡಿ ಹಾಕ್ಬೋದು. ನಾನು ಸೋಡಾ ಪುಡಿ ಜಾಸ್ತಿ ಯೂಸ್ ಮಾಡಲ್ಲ, ನಾನು ಹಾಕೋದಿಲ್ಲ. ಸೋಡಾ ಪುಡಿ ಹಾಕಿದ್ರೆ ಎಷ್ಟೊತ್ತುವರೆಗೂ ತಿಂದ್ರೂ ಸ್ವಲ್ಪ ಸ್ಮೂತು ಗರಿ ಬರ್ತವೆ. ಈಗೂ ಬಿಸಿಯೂ ತಿಂದರೆ ಚೆನ್ನಾಗೇ ಇರ್ತವೆ. ಸ್ವಲ್ಪ ಹಾರಿದ ಮೇಲೆ ಮಾತ್ರ ಗಟ್ಟಿ ಬರ್ತವೆ. ಅದಕ್ಕೋಸ್ಕರ ಸೋಡಾ ಪುಡಿ ಹಾಕ್ಬೋದು. ನಾನು ಹಾಕಲ್ಲ ಅಷ್ಟೇ. ಸೋಡಾ ಗೀಡ ಅಂತದ್ದು ನಾವು ಅವಾಗೆ ಡೈರೆಕ್ಟ್ ಅವಾಗೆ ತಿಂತಿರ್ತೀವಲ್ಲ, ಹಂಗಾಗಿ ಆ ಥರ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ. ನಾನು ಸೋಡಾ ಗೀಡ ಎಲ್ಲ ನೋಡ್ಬೋದು. ನಾನು ಸ್ವಲ್ಪ ಒಂಥರ ಹೆಲ್ತಿ ಫುಡ್ ಥರನೇ ಜಾಸ್ತಿ ಅದೇ ತಲೆ ಒಳಗೆ ಇಟ್ಕೊಂಡು ಮಾಡ್ತಾಯಿರ್ತೀನಿ. ಹಂಗಾಗಿ ನಾನು ಸ್ವಲ್ಪ ಅದು ಹಾಕಿಲ್ಲ. ನೀವು ಬೇಕಾದರೆ ಹಾಕ್ಕೋಬೋದು. ಈಗ ಹೋಳಿಗೆ ಸಿಂಪಲಾಗೆ ಬೆಳಗ್ಗೆನೇ ನಾನು ಅಂದರೆ ಹೂರಣ ಇದು ಎಲೆನ ತುಂಬ ಬೇಗನೆ ಕಲಸಿಟ್ಬಿಟ್ಟಿದ್ದೆ ನಾನು. ಮಾಡೋಕ್ಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂದೆ 1-2 ತಾಸು 3 ತಾಸು ಆಯಿತು. ಹಂಗಾಗಿ ಸ್ವಲ್ಪ ಹೋಳಿಗೆ ಚೆನ್ನಾಗಿ ಬಂದಿದ್ದಾವೆ. ಈಗ ನನಗೆ ಸ್ವಲ್ಪ ಐಡಿಯಾ ಬಂತು. ಈ ಸರಿ ನನ್ನ ಹೋಳಿಗೆ ನಿಜವಾಗೂ ತುಂಬ ಚೆನ್ನಾಗೇ ಬಂದಿದ್ದು, ಪರವಾಗಿಲ್ಲ. ಈ ಲೆವೆಲಿಗೆ ಬಂದಿದ್ದಾವೆ ಅಂತ ನನಗೆ ಗೊತ್ತಾಗೇ ಇರಲಿಲ್ಲ. ಆ ಲೆವೆಲಿಗೆ ಬಂದಿದ್ದಾವೆ. ನೆಕ್ಸ್ಟ್ ಟೈಮ್ ಕೂಡ ಆರಾಮಾಗೆ ನಾನು ಈಸಿಯಾಗೆ ಮಾಡ್ಕೋಬೋದು. ಅದು ಯಾವುದೇ ಆಗಲಿ, ಒಂದು ಸರಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ವಜೆ ಅನ್ನಿಸ್ತೈತೆ. 2 ಸರಿ ಮಾಡ್ಬೇಕಾದ್ರೆ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. 3ನೇ ಸರಿ ಪರ್ಫೆಕ್ಟಾಗೇ ಬರುತ್ತೆ ಅಷ್ಟೇ. ನಾವು ಒಂದೇ ಸರಿ ಮಾಡ್ಬೇಕಾದ್ರೆ ಚೆನ್ನಾಗಿಲ್ಲ ಅಂತ ಅಂದ್ವಿ ಅಂದರೆ ನೆಕ್ಸ್ಟ್ ಟೈಮ್ ಮಾಡ್ಲಿಕ್ಕೆ ಹೋಗಲಿಲ್ಲ ಅಂತಂದರೆ ಅದು ಬರೋದೇ ಇಲ್ಲ ನನಗೆ. ನೆಕ್ಸ್ಟ್ ಟೈಮ್ ಕೂಡ ಟ್ರೈ ಮಾಡ್ಬೇಕು. ನಾವು ಟ್ರೈ ಮಾಡಿದಾಗಲೇ ಅದೆಲ್ಲ ಬರೋದು. ನಾವು ಯಾವುದಕ್ಕೂ ಟ್ರೈ ಮಾಡಲಿಲ್ಲ ಅಂತಂದರೆ ಯಾವುದೂ ಬರೋದಿಲ್ಲ ನಮಗೆ. ಕಲಿಬೇಕು ಅಂತಂದರೆ ಕಷ್ಟಪಡಲೇಬೇಕು. 1 ಸರಿ 2 ಸರಿ 3 ಸರಿ ಕೆಟ್ಟು ಹೋಗುತ್ತೆ, ಆದರೂ ಟ್ರೈ ಮಾಡಬೇಕು.
ನಾವು ಯೂಟ್ಯೂಬಲ್ಲಿ ಪಂಡಿತರ ಪಠಣ್ರ ನಾವು ಯೂಟ್ಯೂಬ್ ಮಾಡ್ಕೊಂಡು ಹೋಗ್ತಾ ಇಲ್ವಾ ಈಗ ಆರಾಮಾಗೆ ಹೆಂಗೆ ಏನೋ ಮಾತಾಡ್ತೀವಿ ಹೋಗ್ತೀವಿ ಬರ್ತೀವಿ ಇಷ್ಟೇ. ಎಲ್ಲರೂ ಕಲಿತಾ ಬರ್ತಾ ಇರುತ್ತೆ ಅಷ್ಟೇ. ಲೈಫ್ ಅಷ್ಟೇ, ಕಲಿತಾನೇ ಇರಬೇಕು. ಜೀವನದಾಗ ಯಾವುದು ನಮಗೆ ಬಂದಿದೆ ನಮಗೆ ಬರುತ್ತೆ ಅಂತ ಯಾವುದಿಲ್ಲ, ಎಷ್ಟು ಕಲಿತ್ರೂ ಸಾಕಾಗಲ್ಲ ಆ ಥರ. ಈಗ ನೋಡಿ ಸೀಕರಣೆ ಕೂಡ ರೆಡಿಯಾಗಿದೆ, ವಡೆ ಕೂಡ ರೆಡಿಯಾಗಿದೆ, ಅನ್ನ ಸಾಂಬಾರು, ಒಂದೆರಡು ಥರ ಪಲ್ಯ. ಒಂದು ಥರ ಪಲ್ಯ ಮಾಡಿ ಗುಗ್ರಿ ಮಾಡಿದ್ದೀನಿ, ಇನ್ನೊಂದು ಥರ ಇದು ಎಲೆಕೋಸಿಂದು ಸಿಂಪಲಾಗಿ ಪಲ್ಯ ಮಾಡಿದ್ದೀನಿ ಅಷ್ಟೇ. ಅದನ್ನು ತೋರಿಸ್ಲಿಲ್ಲ ನಾನು, ಹಂಗಾಗಿ ಸಿಂಪಲ್ಲಾಗೆ ಇಷ್ಟು. ಹೋಳಿಗೆ ಕೂಡ ಸ್ಮೂತಾಗೆ ಬಂದಿದ್ದಾವೆ ನೋಡಿ, ಚೆನ್ನಾಗಿ ಬಂದಿದ್ದಾವೆ. ಏನು ಕೆಟ್ಟದಾಗಿಲ್ಲ, ನೀಟಾಗೇ ಬಂದಿತ್ತು. ಅದ್ರಾಗೂ ನಮ್ಮ ಹುಡುಗರು ತುಂಬ ಖುಷಿಪಟ್ಟರು ಇವತ್ತು. ಯಾಕಂದರೆ ಒಂಥರ ಹಬ್ಬದೂಟ, ಯಾವಾಗಲೂ ಚಿಕನ್ನು ಮಟನ್ನು ಅದು ಇದು ಬೇರೆ ತಿಂದು ಅವ್ರಿಗೂ ಬೋರ್ ಆಗಿಬಿಟ್ಟಿತ್ತು. ಹಂಗಾಗಿ ಈ ಥರ ಸ್ವೀಟ್ ಮಾಡಿದ್ರೆ ಒಂಥರ ಖುಷಿ ಅನ್ನಿಸ್ತು. ಹೌದು ಬಿಡಮ್ಮ, ಈ ಥರ ಎಲ್ಲ ನಾವು ಮರ್ತೇ ಹೋಗಿಬಿಟ್ಟಿದ್ವಿ, ಈ ಥರ ಎಲ್ಲ ಮಾಡೋದು. ನಾವು ಬರೀ ಚಿಕನ್ನು ಯಾವಾಗ ಕೇಳಿದ್ರು KFC ಕೇಳ್ತಿದ್ವಿ, ಮಟನ್ ಅದು ಕೇಳ್ತಿದ್ವಿ, ಇದೊಂಥರ ಚೆನ್ನಾಗೈತೆ ಅಂತ ಅಂದರು. ಹಂಗಾಗಿ ಒಂಥರ ಇಷ್ಟ ಆಯಿತು. ಇವತ್ತಿನ ಊಟ ತುಂಬ ಚೆನ್ನಾಗಿತ್ತು, ಒಂಥರ ಹಬ್ಬದ ಊಟ ಅನ್ನಿಸ್ತು. ಈ ವಿಡಿಯೋ ನಿಜವಾಗೂ ನಿಮಗೂ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮಾವಿನಕಾಯಿ ಸೀಸನ್ನು, ಮಾವಿನ ಹಣ್ಣಿನ ಸೀಸನ್ನಾಗೆ ನಿಜವಾಗ್ಲೂ ಒಂದು ಸರಿ ಏನಾದರೂ ಈ ಥರ ಸೀಕರಣೆ ಮಾಡ್ಕೊಂಡು ಹೋಳಿಗೆ ಮಾಡ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಮಾವಿನ ಹಣ್ಣಿನಲ್ಲಿ ಎಷ್ಟೆಷ್ಟು ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ತಿನ್ನೋರಿಲ್ಲ ಅಂತಂದರೆ ನಿಜವಾಗ್ಲೂ ಮಾಡಿ ವೇಸ್ಟ್ ಮಾಡಬೇಡ್ರಿ. ಅದಕ್ಕಿಂತ ಸುಮ್ಮನೆ ತೃಪ್ತಿಯಾಗಿ ಹಣ್ಣು ತಿನ್ನಿರಿ. ಒಂದೊಂದು ಸರಿ ನಾವು ವೀಡಿಯೋಗೋಸ್ಕರ ಏನೇನೋ ಮಾಡ್ತೀವಿ, ಅದು ತಿನ್ನಲಿಕ್ಕೆ ಆಗೋದಿಲ್ಲ ನಮಗೆ, ಆ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನಿಜವಾಗೂ ನಾನಂತೂ ಯಾವ್ದು ನಾವು ತಿಂತೀವೋ ಅದನ್ನೇ ಮಾಡೋದು. ನಾವು ತಿನ್ನೋಕ್ಕಾಗದಿದ್ದು ನಾನು ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಮಾಡಿ ವೇಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಹುಡುಗರಿದ್ದರೆ ಓಕೆ ಬಿಡು, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಅನ್ಬೋದು. ಒಂದೊಂದು ಸರಿ ಹುಡುಗರು ಇರೋದಿಲ್ಲ, ನಾವೇ ಇರೋದು, ನಾನು ನಮ್ಮ ಮನೆಯವರು. ಹಂಗಾಗಿ ನನಗೆ ಸ್ವಲ್ಪ ನಾವು ತಿನ್ನೋ ಊಟ ಎಷ್ಟು ಯಾವ ಥರ ಇರುತ್ತೋ ಅದೇ ಥರ ಮಾಡ್ಕೊಂಡು ಹೋಗ್ತೀನಿ. ಬೇರೆದೆಲ್ಲ ಸುಮ್ಮನೆ ಮಾಡ್ಕೊಂಡು ಹೋಗೋದಿಲ್ಲ ನಾನು. ಹಾಗಾಗಿ ಮಾವಿನ ಹಣ್ಣು ಸುಮ್ಮನೆ ವೇಸ್ಟ್ ಮಾಡಬೇಡ್ರಿ, ಹಣ್ಣಾದರೂ ತಿನ್ಬೋದು. ಸುಮ್ಮನೆ ಏನೇನೋ ಹಾಕಿ ಮಾಡ್ಬೋದು ಅಂತ ಅಂದು ಏನೇನೋ ಮಾಡಿ ಟ್ರೈ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಈ ವಿಡಿಯೋ ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.